ಜಾಗತಿಕವಾಗಿ ನಾವು ಎದುರಿಸ್ತಾ ಇರುವಂತಹ ಸವಾಲುಗಳ ಮಧ್ಯೆ ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸುವ ಸಲುವಾಗಿ ಪ್ರೋತ್ಸಾಹ ಕೊಡೋದಾಗಿರ್ಬೋದು ಅಥವಾ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಂದಿಷ್ಟು ಸರಳೀಕರಣ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ದೇಶೀಯ ಉತ್ಪಾದನೆ ಹೆಚ್ಚಿಸೋದಕ್ಕೆ MSMEಗಳಿಗೆ ಆದ್ಯತೆಯನ್ನು ಕೊಡಬೇಕು. ಮುಂಚೆ ಏನಿತ್ತು, ಒಂದು 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಇತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೋಸ್ಕರ. ಆವಾಗ ವರ್ಕಿಂಗ್ ಕ್ಯಾಪಿಟಲ್ ಕಾಸ್ಟ್ ಕಮ್ಮಿ ಆಗ್ತಾ ಇತ್ತು. ಇದನ್ನ ಈ ಸತಿ ಹಾಕಿ ಆವಾಗ ಮೋರ್ ಅಂಡ್ ಮೋರ್ ಲೋನ್ ತಗೊಂಡ್ಬಿಟ್ಟು ಇಂಟ್ರೆಸ್ಟ್ ಕಮ್ಮಿ ಕೊಟ್ಬಿಟ್ಟು ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ. ಮತ್ತೆ ಇನ್ನೊಂದು ಏನು ಅಂದರೆ PLI, ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್. ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಇದು ಖಾಲಿ ಒಂದು 7 to 8 ಪ್ರಾಡಕ್ಟ್ಸ್ ಮಾತ್ರ ಇದೆ ಇಲ್ಲಿ. ಯಾಕೆ ಇಡೀ ನಮ್ಮ MSMEನವರು ಏನು ಪ್ರೊಡಕ್ಷನ್ ಮಾಡ್ತಾರೋ ಎಲ್ಲ ಪ್ರಾಡಕ್ಟ್ PLI ಕೊಡಿ. They will make more and more production. Yes, exactly. More and more employment ಬರುತ್ತೆ. ವಿಕಸಿತ ಭಾರತ 2047ಗೆ 2045 ನಲ್ಲೇ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ ಸರ್. ಇವರು ನಮ್ಮ ನಾಗರಾಜಾಚಾರ್ ಅವರು ತೆರಿಗೆ ವಿನಾಯಿತಿ ಬಗ್ಗೆ ಬಹಳಷ್ಟು ಸ್ಯಾಲರಿ ಕ್ಲಾಸ್ ಜನ ಕಾದು ನೋಡ್ತಾ ಇದ್ದಾರೆ. ಈ ಸಾರಿ ಬಜೆಟನ್ನು 12 ಲಕ್ಷ ಮಿತಿಯನ್ನು ಏನಾದರೂ 15 ಲಕ್ಷಕ್ಕೆ ಏರಿಸುವಂತಹ ಸಾಧ್ಯತೆ ಇದೆಯಾ ಅಥವಾ ತೆರಿಗೆ ಸ್ಲ್ಯಾಬ್ಗಳನ್ನು ಪರಿಷ್ಕರಣೆ ಮಾಡುವಂತಹ ಸಾಧ್ಯತೆ ಇದೆಯಾ? ಕಳೆದ ಬಾರಿ ಒಂದು ಬಜೆಟ್ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಆದರೆ ಈ ಬಾರಿಯೂ ಕೂಡ 12ರಿಂದ 15ಕ್ಕೆ ಸ್ಲ್ಯಾಬನ್ನು ಏರಿಸಿದರೆ ಅದು ಸ್ಯಾಲರಿಡ್ ಕ್ಲಾಸ್ ಏನಿದೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಸಾರಿ ಬಜೆಟನ್ನು ಕಾದು ನೋಡ್ತಾ ಇದ್ದಾರೆ. ಆ ಥರದ ಸಾಧ್ಯತೆ ಇದೆಯಾ? ತೆರಿಗೆ ವಿನಾಯಿತಿ ಇರುತ್ತಾ? ಅದಕ್ಕಿಂತ ಮುಂಚಿತವಾಗಿ ಬಹುಶಃ ವಾರದಲ್ಲಿ 7 ದಿನಗಳಲ್ಲಿ ನಮಗೆ ಯಾವ ದಿನ ಇಷ್ಟ ಅಂದರೆ ಸಂಡೇ ಅಂತ ಹೇಳ್ತೀವಿ. ಭಾನುವಾರ ಬಹುಶಃ ಬಹಳ ಖುಷಿಯಲ್ಲಿರುವಂಥ ಒಂದು ದಿನ. 25 ವರ್ಷಗಳ ಇತ್ತೀಚಿನ ಅವಧಿಯಲ್ಲಿ ಪ್ರಥಮ ಬಾರಿಗೆ ಒಂದು ಸಂಡೇ ಬಂದಿರುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ಫೆಬ್ರವರಿ 1 ಸಂಡೇ ಬಂದಿರೋದು. ಸಂಡೇ ಕೂಡ ಬಂದಿದೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಸ್ಟಾಕ್ ಮಾರ್ಕೆಟ್ ಕೂಡ ಓಪನ್ ಆಗಿದೆ. ಸೊ ಬಹಳಷ್ಟು ನಿರೀಕ್ಷೆ ಓಪನ್ ಆಗಿದೆ. ಹೌದು, ಬಹಳಷ್ಟು ನಿರೀಕ್ಷೆಗಳು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಟ್ಯಾಕ್ಸ್ ಸ್ಟ್ರಕ್ಚರ್ ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ತಾವಾಗಲೇ ಹೇಳಿದ್ರಿ. ಕಳೆದ ಬಜೆಟ್ನಲ್ಲಿ ಏನಾಗಿದೆ, ಹೆಚ್ಚು ಕಡಿಮೆ 12 ಲಕ್ಷದ ಬೃಹತ್ ಮಿತಿಯನ್ನು ಏರಿಸಿರುವಂಥದ್ದು, ಒಂದು ದೊಡ್ಡದಾದ ಒಂದು ಡಿಸ್ಟೆನ್ಸನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ಯಾವುದೇ ಒಂದು ದೊಡ್ಡದಾದ ಬದಲಾವಣೆಯನ್ನು ನಾವು ಊಹಿಸ್ತಾ ಇಲ್ಲ. ಯಾಕಂದರೆ ಅದರ ಜೊತೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಕೂಡ ಸಿಗುತ್ತೆ 75,000 ಅನ್ನುವಂಥದ್ದು. ಇದು ನಾನು ಮಾತಾಡ್ತಾ ಇರುವಂಥದ್ದು ನ್ಯೂ ರಿಜಿಮ್ ಬಗ್ಗೆ. 12 ಲಕ್ಷದ ರಿಜಿಮ್ ಏನಿದೆ ಅದು ನ್ಯೂ ರಿಜಿಮ್ಗೆ ಮಾತ್ರ ಅನ್ವಯ ಆಗುತ್ತೆ. ಅದರ ಜೊತೆಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. ಹೆಚ್ಚು ಕಡಿಮೆ 1 ಲಕ್ಷ 1.25 ಲ್ಯಾಕ್ಸ್ನ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಹೆಚ್ಚಿಗೆ ಮಾಡುವಂತಹ ಒಂದು ನಿರೀಕ್ಷೆ ಇದೆ ಹೊರತು ಯಾವುದೇ ರೀತಿಯ 12 ಲಕ್ಷದಿಂದ 15 ಆಗುವಂತ ಸೂಚನೆ ಬಹಳ ಕಡಿಮೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬೃಹತ್ತಾದ ಬದಲಾವಣೆ ಇರಲಿಕ್ಕಿಲ್ಲ. ಯಾಕಂದ್ರೆ ಈ ವರ್ಷದ ನೀವು ಗಮನಿಸಿರ್ಬೋದು, ಲಾಸ್ಟ್ ಬಜೆಟ್ ನಲ್ಲಿ ಬಿಹಾರಕ್ಕೆ ಇಲೆಕ್ಷನ್ ಅನ್ನ ಗಮನ ಕೊಂಡು ಕೆಲವೊಂದು ಸ್ಟೇಟ್ ಬೇಸ್ಡ್ ಪ್ರಪೋಸಲ್ಸ್ ಕೂಡ ಇತ್ತು. ಈ ಸಲ ಕೂಡ ಕೆಲವೊಂದು ಸ್ಟೇಟ್ಗಳಿಗೆ ಆ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಏನ್ ಸಿಗುತ್ತೆ ಅನ್ನುವಂಥದ್ದು ನಾನು ಯಾವಾಗಲೂ ಊಹಿಸ್ತೀನಿ. ಕರ್ನಾಟಕದ ಒಂದು ಬಜೆಟ್, ಕರ್ನಾಟಕದ ಒಂದು ಇಲೆಕ್ಷನ್ ಇದ್ರೆ ಬಹುಶಃ ಆ ಟೈಮಲ್ಲಿ ಬಜೆಟ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಸದಾ ಇಟ್ಕೊಳ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ಈ ವರ್ಷ ಕಾದ್ ನೋಡ್ಬೇಕಾಗಿದೆ. ಈ ಸಾರಿ ಎಲೆಕ್ಷನ್ಸ್ ಇರುವಂತಹ ಸ್ಟೇಟ್ಗಳಿಗೆ ಭರ್ಜರಿ ಕೊಡುಗೆ ಅಂತ ದಟ್ ಈಸ್ ದೇರ್, ಅದೊಂದು ಸಂಪ್ರದಾಯ ಎಂಬಂತೆ. ಬಟ್ ಕರ್ನಾಟಕದ ವಿಚಾರದಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ತಮಿಳುನಾಡು ಕೂಡ. ಕರ್ನಾಟಕದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದು ಇದು ಮಾಡಿದೆ, ಏನು ಟ್ವೀಟ್ ಮಾಡಿದೆ. ಟ್ವೀಟಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಯಾಕೆ ಅಂತಂದರೆ ಈಗಾಗಲೇ ಕರ್ನಾಟಕಕ್ಕೆ ಸರಿಯಾಗಿ ವಿಶೇಷ ಯೋಜನೆಗಳಿಲ್ಲ, ಪೂರಕವಾದಂಥ ಅನುದಾನ ಇಲ್ಲ, ತೆರಿಗೆ ಹಂಚಿಕೆಯಲ್ಲಿ ನ್ಯಾಯವಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದ ಪಾಲಿನ ಕೇಂದ್ರದ ಬಜೆಟ್ ಒಂದು ರೀತಿ ಖಾಲಿಯಾಗಿದೆ. ಅಕ್ಷರಶಃ ಕೇಂದ್ರ ಸರ್ಕಾರ ನಾಮ ಇಡ್ತಾ ಇದೆ. ಚರಣ್ ಅವರೇ, ಕೇಂದ್ರ ಸರ್ಕಾರ ನಾಮ ಇಡ್ತಾ ಇದೆ. ಈ ಬಾರಿಯಾದರೂ ರಾಜ್ಯ ಸರ್ಕಾರ ಬಹಳಷ್ಟು ವಿಶೇಷವಾದಂತಹ ಕೊಡುಗೆಗಳನ್ನು ನಿರೀಕ್ಷೆ ಮಾಡ್ತಾ ಇದೆ. ತಾವು ಆ ಟ್ವೀಟನ್ನು ಓದಿದ್ರ? ಕಾಂಗ್ರೆಸ್ ಮಾಡಿರುವಂಥ ಟ್ವೀಟನ್ನು ಓದ್ಲಿಲ್ವಾ? ಓದಿ. ಯಾಕೆ 2 ಮೊಬೈಲ್ ಇದೆ, ಎಕ್ಸ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಅದರಲ್ಲಿ ಹಾಕಿದ್ದಾರೆ. ಬಾಳೊತ್ತಾಗಿದೆ. ಕೇಂದ್ರ ಸರ್ಕಾರ ಕರ್ನಾಟಕದ ವಿರುದ್ಧ ವಿಷ ಕಾರ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲೂ ರಾಜ್ಯ ಸರ್ಕಾರದ 50%ಗಿಂತ ಹೆಚ್ಚು ಅನುದಾನವನ್ನು ಭರಿಸಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರದ ಹಣದಲ್ಲಿ ಕೇಂದ್ರ ಸರ್ಕಾರ ತನ್ನ ಯೋಜನೆ ಜಾರಿಗೊಳಿಸಿ ಹೆಚ್ಚಿಗೆ ಪ್ರಚಾರ ಪಡಿತಾ ಇದೆ. 14ನೇ ಹಣಕಾಸಿನ ಆಯೋಗದಲ್ಲಿ ಅನ್ಯಾಯ ಆಗಿದೆ. 16ನೇ ಹಣಕಾಸಿನ ಆಯೋಗದಲ್ಲೂ ಕೂಡ ಆಗದಿರಲಿ. ಒಬ್ಬ ಕನ್ನಡಿಗ 100 ರೂಪಾಯಿ ತೆರಿಗೆ ಕೊಟ್ಟರೆ ಆತನಿಗೆ ಕೇವಲ 13 ಪೈಸೆ ವಾಪಸ್ ಬರ್ತಾ ಇದೆ.
ಉತ್ತರ ಪ್ರದೇಶ ಬಿಹಾರದವರಿಗೆ ಅದ್ರ 2 ಪಟ್ಟು 3 ಪಟ್ಟು ಹೋಗ್ತಾ ಇದೆ. ನಾವು ಕಟ್ಟಿದ ತೆರಿಗೆಯಲ್ಲಿ ಕನಿಷ್ಠ 25 ರಿಂದ 30% ತೆರಿಗೆ ಮರು ಹಂಚಿಕೆ ಕೇಳೋದು ತಪ್ಪಲ್ವಾ? ಇದು ತೆರಿಗೆ ಭಯೋತ್ಪಾದನೆ ಅಲ್ವಾ ಅಂತ ಕಾಂಗ್ರೆಸ್ ಕಿಡಿಕಾರಿ. ಈಗ ನಾನು ಹೇಳ್ತೀನಿ ಮೇಡಮ್, ಇವ್ರು 13 ಪೈಸಾ ಲೆಕ್ಕ ಹೇಳ್ತಾರೆ, ಟ್ಯಾಕ್ಸ್ ಡಿವಲ್ಯೂಷನ್ ಬಗ್ಗೆ ಮಾತ್ರ ಹೇಳ್ತಾರೆ. ಈಗ ನಾನು ಸಿಂಪಲ್ ಆಗಿ ಜನಕ್ಕೆ ಅರ್ಥ ಆಗಂಗೆ ಹೇಳ್ಬಿಡ್ತೀನಿ. ಇಲ್ಲಿ ನಾನೇನೋ ವಸ್ತು ಖರೀದಿ ಮಾಡಿದೆ, 200 ರೂಪಾಯಿ GST ಕಟ್ಟಿದೆ, 100 ರೂಪಾಯಿ ಸೆಂಟ್ರಲ್, 100 ರೂಪಾಯಿ ಸ್ಟೇಟ್ದು. ಆ 100 ರೂಪಾಯಿ ಲೆಕ್ಕ ಹೇಳಲ್ಲ ಅವರು. ಇವತ್ತಿನವರೆಗೂ ಅದನ್ನ ಮಾತಾಡೋದೇ ಇಲ್ಲ. ಆ 100 ರೂಪಾಯಿ ಏನಾಯ್ತು ಅಂತ ಮಾತೇ ಆಡೋದಿಲ್ಲ. ಕೇಂದ್ರಕ್ಕೆ ಹೋಗಿ 100 ರೂಪಾಯಿ ಕೇಳ್ತಾರೆ ಮೇಡಮ್. 32% ತಪ್ಪೇನಿಲ್ಲ. ನಾನು ಇದೇ ಕಾಂಗ್ರೆಸ್ನವ್ರ ಒಂದು ಪ್ರಶ್ನೆ ಕೇಳಿದ್ದೀನಿ, ಇವತ್ತೊಂದು ಉತ್ತರ ಸಿಕ್ಕಿಲ್ಲ. ನಾನು ಮಧುಪುರದಿಂದ ಬರ್ತೀನಿ ಮೇಡಮ್. ಅತಿ ಹೆಚ್ಚು ಕ್ಷೇತ್ರ ಕೊಡುವಂತ ಟ್ಯಾಕ್ಸ್ ಕೊಡುವಂತ ಕ್ಷೇತ್ರ. ನನ್ಗೆ ರಸ್ತೆನೇ ಇಲ್ಲ, ಬೀದಿ ದೀಪ ಇಲ್ಲ. ನನ್ನ ಟ್ಯಾಕ್ಸ್ ನಾಗಪ್ಪ ತಗೊಂಡೋಗಿ ನೀನ್ ಕಲಬುರ್ಗಿ ಕೊಡ್ತೀಯ ಅಂತ ಕೇಳಲಿಕ್ಕೆ ಬರಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಲ್ಲ, ಒಪ್ಕೊಂಡಿದೀವಿ ನಾವು. ಕಲಬುರ್ಗಿನೂ ನಮ್ದೆ, ಮಂಗಳೂರು ನಮ್ದೆ, ರಾಯಚೂರು ನಮ್ದೆ, ಬಳ್ಳಾರಿ ನಮ್ದೆ. ಅದೇ ರೀತಿ ಇರಬೇಕು ಸರ್. ಕನ್ನಡಿಗರಾಗಿ, ಕರ್ನಾಟಕದವರಾಗಿ ನಮ್ಮದು ನಮ್ಮ ರಾಜ್ಯ ನಮಗೆ ಅನ್ನೋದು ಇರಬೇಕು ಸರ್. ಈಗ ನೀವು ಪ್ರಶ್ನೆ ಕೇಳಿದ್ದೀರಾ, 13 ಪೈಸಾ ಟ್ಯಾಕ್ಸ್ ಡಿವಲ್ಯೂಷನ್ ಅಷ್ಟೇ. ಗ್ರಾಂಟಿನ್ ಏಡ್ಸ್ ಬಗ್ಗೆ ಯಾಕೆ ಹೇಳೋದಿಲ್ಲ? ಅದು ಕೇಳಿದ್ರೆ ಇದು ಹೇಳೋದು, ಇದು ಕೇಳಿದ್ರೆ ಅದೇ ಹೇಳೋದಲ್ಲ. ಸ್ಪೆಸಿಫಿಕ್ ಆಗಿ ಅವ್ರು ಕೇಳ್ತಾರ, ನಾವು 100 ರೂಪಾಯಿ ಕಟ್ತೀವ್ರಿ, ನಮ್ಗೆ 13 ಪೈಸೆ ಕೊಡ್ತಿರಲ್ಲ. 32 ರೂಪಾಯಿ ನೀವು ಹಂಚ್ತಾ ಇದ್ರಿ ಇಡೀ ರಾಜ್ಯಗಳಿಗೆ ನಿಮ್ಮ UPA ಸರ್ಕಾರ ಇದ್ದಾಗ. ನಮ್ ಚಿಕ್ಕಪ್ಪಂದೆ ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೇಳ್ತಾ ಇದ್ದೀನಿ, 80,000 ಕೋಟಿ ಕೊಟ್ಟಿದ್ದೀರಾ 10 ವರ್ಷದಲ್ಲಿ. ನಾವು 3 ಲಕ್ಷ ಕೋಟಿ ಕೊಟ್ಟಿದೀವಿ, 3,28,000 ಕೋಟಿ ಕೊಟ್ಟಿದೀವಿ. ಕಾಲಕ್ಕೆ ತಕ್ಕಂತೆ ಬಜೆಟ್ ಗಾತ್ರ ಮತ್ತು ಆದಾಯದ ಗಾತ್ರ ಹೆಚ್ಚಿಗೆ ಆಗ್ತಾ ಇರುತ್ತೆ. ಅದರ ಅನ್ವಯ ತೆರಿಗೆ ಹಂಚಿಕೆನ ಆಗುತ್ತೆ ಸ್ವಾಮಿ. ಅದಲ್ಲ ಕರ್ನಾಟಕದ ವಿಚಾರ. ಸರಿ, ನಾವು ಅದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ. ತೆರಿಗೆಯ ಹಂಚಿಕೆಯ ವಿಚಾರದಲ್ಲಿ, ತಾರತಮ್ಯದ ವಿಚಾರದಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ. ಬಟ್ ಕರ್ನಾಟಕಕ್ಕೆ ನಿರೀಕ್ಷೆಗಳ ಬಗ್ಗೆ ಮಾತಾಡಿ ಸರ್. ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ಮಾತಾಡಿ. ಏನು ಆರೋಪ ಇದೆ? ಬಿಹಾರಕ್ಕೆ ಹೋಗುತ್ತೆ, UPಗೆ ಹೋಗುತ್ತೆ. ಹೇಳ್ತೀನಿ ಒಂದ್ ನಿಮಿಷ. ಯಾರು ಮಾಡಿದ್ದು ಮೇಡಮ್ ಫೈನಾನ್ಸ್ ಕಮಿಷನ್? ಆರ್ಟಿಕಲ್ 280 ಸಂವಿಧಾನ ಯಾರು ಮಾಡಿದ್ದು? ನರೇಂದ್ರ ಮೋದಿ ಮಾಡಿಲ್ಲ, ರಾಧಾ ಹಿರೇಗೌಡರು ಮಾಡಿಲ್ಲ, ಚರಣ್ ಮಾಡಿಲ್ಲ. ಮಾಡಿದ್ಯಾರು? ಇವ್ರದೇ ಕಾಂಗ್ರೆಸ್ ಸರ್ಕಾರ. ಇವ್ರು ಕೊಟ್ಟರಂತ ಕ್ರೈಟೇರಿಯಾ ಪ್ರಕಾರನೇ ಅದು ಹಂಚೋದು ದುಡ್ಡನ್ನ.